ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ನಾನಿವತ್ತು ಒಂದು ತುಂಬಾ ಪೌಷ್ಟಿಕ ಆಹಾರ ರಾಗಿ ಉರಿ ಹಿಟ್ಟಿನಿಂದ ರಾಗಿದು ಉರಿ ಹಿಟ್ಟು ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ಆರೋಗ್ಯಕರವಾದ್ದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸುಮಾರು 1 ಕಪ್ ಆಗುವಷ್ಟು ಬೆಲ್ಲನ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಕರ್ಗೋದಕ್ಕೆ ಇಡ್ತೀನಿ. ಕರಗಿದ್ರೆ ಸಾಕು, ಪಾಕ ಎಲ್ಲ ಬರೋಷ್ಟು ಅವಶ್ಯಕತೆ ಇಲ್ಲ. ಚೆನ್ನಾಗೆ ಬೆಲ್ಲ ಅಷ್ಟು ಕರಗಲಿ. ಇದು ಕರಗೋ ಅಷ್ಟರಲ್ಲಿ ನಾವು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸುಮಾರು ಇಲ್ಲಿ ನಾನು 3ರಿಂದ 4 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಗೋಡಂಬಿ, ಬಾದಾಮಿ ಹಾಗೂ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೆಲ್ಲನೂ ಸಹ ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ, ಅಷ್ಟೇ ಹೆಲ್ದಿಯಾಗುತ್ತೆ. ಇದರಲ್ಲಿ ನಾವು ಬಳಸಿರೋ ಅಂಥ ಎಲ್ಲ ಪದಾರ್ಥಗಳು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನೀವು ಮಕ್ಕಳಿಗೆ ಶಾರ್ಟ್ ಬ್ರೇಕಲ್ಲಿ ಅಥವಾ ಸ್ಕೂಲಿಂದ ಬಂದಮೇಲೆ ಎಲ್ಲನೂ ಕೊಡ್ಬೋದು. ಅವರು ಖುಷಿಯಾಗಿ ತಿಂತಾರೆ. ಹಾಗೆ ತುಂಬಾ ಎನರ್ಜಿ ಕೊಡುತ್ತೆ ಈ ರೀತಿ ರಾಗಿ ಹುರಿ ಹಿಟ್ಟಿನ ಉಂಡೆ. ಇದಕ್ಕೆ ನಾನು 1.5 ಕಪ್ಪಷ್ಟು ರಾಗಿ ಹುರಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹುರಿ ಹಿಟ್ಟು ಸುಲಭವಾಗಿ ಎಲ್ಲ ಕಡೆ ಅಂಗಡಿಗಳಲ್ಲಿ ಇವಾಗ ಸಿಗುತ್ತೆ. ಹಾಗಾಗಿ ನೀವು ತಗೊಂಡು ಇದನ್ನು ಮನೆಯಲ್ಲಿ ಮಾಡಿಟ್ಕೋಬೋದು. ಸುಮಾರು 1 ವಾರಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೋಬೋದು. ಆಚೆ ಆದರೆ 2 ದಿನ 3 ದಿನ ಇಟ್ಕೊಂಡು ಇದನ್ನು ತಿನ್ಬೋದು. ಇದನ್ನು ಸ್ವಲ್ಪ ಸಣ್ಣ ಉರಿನಲ್ಲೇ ಇರಲಿ, ಫ್ಲೇಮ್ ದೊಡ್ಡದು ಮಾಡಬೇಡಿ. ಆಗಲೇ ರಾಗಿ ಹುರಿ ಹಿಟ್ಟು ಹುರಿದಿರೋದ್ರಿಂದ ಸುಮ್ಮನೆ ಜಸ್ಟ್ ತುಪ್ಪದ ಜೊತೆ ಮಿಕ್ಸ್ ಆಗೋವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಚಮಚ ಏಲಕ್ಕಿ ಪುಡಿನ ಸಹ ಸೇರಿಸ್ತಾ ಇದ್ದೀನಿ. ನಾವು ಅದು ಇದು ಅಂಗಡಿಯಿಂದ ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ರೀತಿ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ಆವಾಗವಾಗ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನೇ ತಿನ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಇದಕ್ಕೆ ಬೆಲ್ಲ ಕರಗಿರೋದನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಅನಿಸಿದ್ರೆ ಕಡಿಮೆ ಮಾಡ್ಕೊಳ್ಬೋದು. ನೀವು ತುಂಬ ಸ್ವೀಟ್ ತಿನ್ನೋರಾದರೆ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ಬೋದು. 1 ಲೋಟ ಬೆಲ್ಲ 1.5 ಲೋಟ ಹುರಿ ಹಿಟ್ಟಿಗೆ ಮೈಲ್ಡ್ ಸ್ವೀಟಾಗೆ ಚೆನ್ನಾಗಾಗತ್ತೆ. ಈಗ ಅಷ್ಟು 1 ಲೋಟದಷ್ಟು ಬೆಲ್ಲದ ರಸನ ಹಾಕ್ಕೊಂಡಿದ್ದೀನಿ, ಶೋಧಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗ ಇರೋ ಅಷ್ಟರಲ್ಲಿ ನಾವು ಉಂಡೆಗಳನ್ನ ತಯಾರು ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗೇ ಎಲ್ಲ ಮಿಕ್ಸ್ ಆಗಿದೆ. ಈಗ ಸ್ಟವ್ ಆರಿಸ್ಕೊಳ್ಳಿ. ಇದರಲ್ಲಿ ಸುಮಾರು ಒಂದು 15-16 ಲಾಡು ಆಗುತ್ತೆ. ನಾನೀಗ ಇದಕ್ಕೆ ಸುಮಾರು ಒಂದು ಅರ್ಧ ಲೋಟದಷ್ಟು ಹಾಲು ಹಿಡಿಯುತ್ತೆ ಇಷ್ಟು ಮಿಶ್ರಣಕ್ಕೆ. ನೀವು ನೋಡಿಕೊಂಡು ಹಾಲನ್ನು ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕ್ಕೊಂಬಿಡ್ಬೇಡಿ, ತುಂಬ ಪಿಚ ಪಿಚ ಅಂತ ಆಗುತ್ತೆ. ನೋಡಿಕೊಂಡು ಎಷ್ಟು ಬೇಕು ಅಂತ ಕೈಯಲ್ಲಿ ರೀತಿ ಮಿಕ್ಸ್ ಮಾಡಿದಾಗ ನಿಮಗೆ ಒಂದು ಉಂಡೆ ರೀತಿ ಆಗುವಷ್ಟಾದರೆ ಸಾಕಾಗತ್ತೆ. ಹಾಲು ಕಾಯಿಸಿರೋ ಹಾಲನ್ನೇ ಹಾಕ್ಕೊಳ್ಳಿ, ಹಸಿ ಹಾಲನ್ನ ಹಾಕ್ಕೊಳ್ಬೇಡಿ. ಕಾಯಿಸಿ ಬೆಚ್ಚಗಿರೋ ಹಾಲಾದರೆ ಸಾಕಾಗುತ್ತೆ. ನೋಡಿ, ಈಗ ಉಂಡೆ ಅದಕ್ಕೆ ಬರ್ತಾಯಿದೆ. ನಾನು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆಗಳನ್ನು ಮಾಡ್ಕೊಳ್ತೀನಿ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಷ್ಟು ಚೆನ್ನಾಗಿ ರಿಚ್ ಆಗಿದೆ. ತುಂಬಾ ನ್ಯೂಟ್ರಿಷಿಯಸ್ ರಾಗಿ. ನಮಗೆ ರಿಚ್ ಇನ್ ಅಯನ್ ಇದೆ, ರಿಚ್ ಇನ್ ಕ್ಯಾಲ್ಶಿಯಮ್, ವಿಟಮಿನ್, ಮಿನರಲ್ಸ್ ಎಲ್ಲ ಇದೆ. ಇದು ಒಂದು ಅಮೇಝಿಂಗ್ ಮಿಲ್ಲೆಟ್ ಇದು. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೀತಿ ಹುರಿ ಹಿಟ್ಟಿನ ಉಂಡೆಯನ್ನು ಮಾಡ್ಕೊಳ್ಳಿ. ನೀವು ತಿನ್ನಿ, ಮಕ್ಕಳಿಗೂ ಕೊಡಿ, ತುಂಬಾ ಖುಷಿಪಟ್ಟು ತಿಂತಾರೆ. ನಾವು ಇದೇ ರೀತಿ ಮತ್ತಷ್ಟು ವಿಡಿಯೋನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಟೆಕ್ಸ್ಚರ್ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬಾ ಸಾಫ್ಟಾಗಿದೆ, ಅಷ್ಟೇ ಡೆಲಿಷಿಯಸ್ ಆಗಿರುತ್ತೆ. ಸ್ವೀಟ್ ಕೂಡ ಮೈಲ್ಡಾಗಿ ಇರುತ್ತೆ. ಒಳಗಡೆ ಎಲ್ಲ ನಟ್ಸ್ ಇರೋದ್ರಿಂದ ತುಂಬಾ ರಿಲಿಶಿಂಗ್ ಆಗಿರುತ್ತೆ ಇದು. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖುಷಿಯಾಗ್ತೀನಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.